ಓಕೆ ಸರ್, ನನ್ನ ನೇಮ್ ಬಂದು ಲೆಫ್ಟಿನೆಂಟ್ ಮಲ್ಲೇಶ ಸಿ ಅಂತ. ನಾನು 13 ಕರ್ನಾಟಕ ಬೆಟಾಲಿಯನ್ ಏನು ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಬೆಟಾಲಿಯನ್ ವತಿಯಿಂದ ಏನೋ ಈ ಒಂದು CATC ಕ್ಯಾಂಪ್ ಅನ್ನ 6th ಮೇ ಇಂದ 15th ಮೇ 2026 ಈ ಒಂದು ಡೇಟ್ ವರೆಗೂ ಕೂಡ 10 ದಿನಗಳ ಕಾಲ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಬೆಟಾಲಿಯನ್ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತೆ ಇದಕ್ಕೆ ಮೇನ್ ಆಗಿ ನಮ್ಮ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ವೈ ಕುಡತೆ ಇವರು CO ಆಗಿ ಕ್ಯಾಂಪ್ ಕಮಾಂಡೆಂಟ್ ಆಗಿ ಈ ಒಂದು ಶಿಬಿರವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಅವ್ರಿಗೆ ಸಾಥನ್ನ ನೀಡ್ತಾ ನಮ್ಮ ಆಡಮ್ ಆಫೀಸರ್ ಆದಂತಹ ಲೆಫ್ಟಿನೆಂಟ್ ಕರ್ನಲ್ ಅರುಣ್ ಪ್ರಕಾಶ್ ಮೌರ್ಯ ಸರ್ ಕೂಡ ಅವ್ರಿಗೆ ಏನು ಸಹಕಾರನ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಅವ್ರ ಜೊತೆಲಿ 6 ಜನ ANOsಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಕ್ಯಾಂಪ್ ಅನ್ನ ಅಥವಾ ಶಿಬಿರವನ್ನ ನಡೆಸಲಿಕ್ಕೆ ತುಂಬಾ ಅನುಕೂಲವನ್ನ ಮಾಡಿಕೊಂಡಂತಹ APJ ಅಬ್ದುಲ್ ಕಲಾಂ ಎಲ್ಲಾ ಒಂದು ಮ್ಯಾನೇಜ್ಮೆಂಟ್ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಈ ಕ್ಯಾಂಪ್ ಬಗ್ಗೆ ನಾನು ಹೇಳೋದಾದ್ರೆ, ಫಸ್ಟ್ ಡೇ ಮಕ್ಕಳುಗಳು ಎಲ್ಲಾ ವಿವಿಧ ಕಾಲೇಜು ಸ್ಕೂಲ್ಗಳಿಂದ ಬಂದು ಇಲ್ಲಿ ರಿಪೋರ್ಟ್ ಆಗಿ ನಂತರ ಅವರು ಈ ಒಂದು ಶಿಬಿರದಲ್ಲಿ ಏನು ಭಾಗವಹಿಸ್ತಾ ಹೋಗ್ತಾರೆ. ಈ ಶಿಬಿರದಲ್ಲಿ ಅವರು ತುಂಬಾ ವಿಷಯಗಳನ್ನ ಕಲಿತಾ ಹೋಗ್ತಾರೆ. ಅವರಿಗೆ ಜೀವನಕ್ಕೆ ಬೇಕಾದಂತಹ ಎಲ್ಲಾ ಮೌಲ್ಯಗಳನ್ನ ಕಲ್ತ್ಕೊಳ್ತಾರೆ. ಒಬ್ಬ ಪೇರೆಂಟ್ ಇಂದ ಇಂಡಿಪೆಂಡೆಂಟ್ ಆಗಿ ಒಬ್ಬ ಸ್ಟೂಡೆಂಟ್ ಬದುಕುವಂತ ಒಂದು ಜೀವನವನ್ನ ಕಲ್ತ್ಕೊಂಡು ಹೋಗ್ತಾರೆ. ಹಾಗಾಗಿ ಅಷ್ಟು ಒಂದು ತರಬೇತಿನ ಈ ಒಂದು ಕ್ಯಾಂಪ್ ನಲ್ಲಿ ನೀಡ್ತಾರೆ. ಅದೇ ರೀತಿ ಹೆಚ್ಚಿನ ಒತ್ತನ್ನ ಅವರ ಒಂದು ಫಿಸಿಕಲ್ ಫಿಟ್ನೆಸ್ ಕೂಡ ಈ ಒಂದು NCC ಕ್ಯಾಂಪ್ ನಲ್ಲಿ ನೀಡಿರೋದನ್ನ ನೋಡ್ಬೋದಾಗಿದೆ. ಮತ್ತೆ ಯಾವುದೇ ರೀತಿಯಾದಂತಹ ಅನಾಹುತಗಳಾಗ್ಲಿ ತೊಂದರೆಗಳಾಗ್ಲಿ ಈ ಒಂದು ಕ್ಯಾಂಪ್ ನಲ್ಲಿ ನಡೆದಿಲ್ಲ. ಏನಕ್ಕೆ ಅಂತಂದ್ರೆ ಅಷ್ಟು ಜಾಗರೂಕತೆಯಿಂದ ಈ ಒಂದು ಕ್ಯಾಂಪ್ ಅನ್ನ ನಮ್ಮ ರೆಸ್ಪೆಕ್ಟೆಡ್ ಕ್ಯಾಂಪ್ ಕಮಾಂಡೆಂಟ್ ಮತ್ತೆ ಡೆಪ್ಟಿ ಕ್ಯಾಂಪ್ ಕಮಾಂಡೆಂಟ್ ANOsಗಳು PA ಸ್ಟಾಫ್ಗಳು ಅದೇ ರೀತಿ ಇಲ್ಲಿ ಎಲ್ಲಾ ಒಂದು ಸಿಬ್ಬಂದಿ ವರ್ಗದವರು ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆನ ನೀಡಿದ್ದಾರೆ. ಹಾಗಾಗಿ ಈ ಒಂದು ಶಿಬಿರ ತುಂಬಾ ಯಶಸ್ವಿಯಾಗಿ ನಡೆದು ಬಂದಿದೆ. ಮತ್ತೆ ಆರೋಗ್ಯ ವಿಚಾರಕ್ಕೆ ಬಂದ್ರೆ, ಯಾವುದೇ ಮಗುವಿಗೆ ಏನೇ ಆದ್ರೂ ಕೂಡ ತಕ್ಷಣದಲ್ಲೇ ಅವ್ರಿಗೆ ಒಂದು ಏನು ಟ್ರೀಟ್ಮೆಂಟ್ ಸಿಗುವಂತ ಒಂದು ಸೌಲಭ್ಯಕ್ಕೋಸ್ಕರ ನಮ್ಮಲ್ಲೇ ಕ್ಯಾಂಪ್ ನಲ್ಲೇ MI ರೂಮ್ ಅನ್ನ ನಾವು ಮಾಡ್ಕೊಂಡಿದೀವಿ. ಆ MI ರೂಮ್ಗೆ ಶಿಫ್ಟ್ ವೈಸ್ ಅಲ್ಲಿ ಸುತ್ತಮುತ್ತಲಿನ PH ಸೆಂಟರ್ ಗಳಿಂದ ಸ್ಟಾಫ್ ನರ್ಸ್ಗಳು ಬಂದು ಮಕ್ಕಳುಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆ ನಮ್ ಜೊತೆಲಿ ಒಬ್ರು ಡಾಕ್ಟರ್ ಕೂಡ NCC ಆಫೀಸರ್ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಆಗ್ಲಿಲ್ಲ. ಇನ್ನ ಕ್ಯಾಂಪ್ ನ ಹೈಜೀನ್ ಬಗ್ಗೆ ನಾವು ಮಾತಾಡೋದಾದ್ರೆ, ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾ ಒಂದು ಕಡೆ ಅಂದ್ರೆ ಮಕ್ಕಳು ಉಳ್ಕೊಂಡಿರುವಂತಹ ಒಂದು ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅದೇ ರೀತಿ ಕ್ಯಾಂಪ್ ನಡೆಯುವಂತಹ ಆಕ್ಟಿವಿಟೀಸ್ ಪ್ಲೇಸ್ ಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯದ ಹಾಗೆ ಹೈಜೀನ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದೇ ರೀತಿ ಊಟದ ವಿಚಾರಕ್ಕೆ ಬಂದ್ರೆ, ಮಕ್ಕಳಿಗೆ ಪ್ರತಿನಿತ್ಯ ಒಳ್ಳೆ ಉತ್ತಮವಾದಂತಹ ಒಂದು ಊಟವನ್ನ ಬಡಿಸ್ತಾ ಬಂದಿರೋದನ್ನ ನಾವು ನೋಡ್ಬೋದು. ಆ ಒಂದು ಊಟ ಮಕ್ಕಳು ಮನೆಯಲ್ಲಿ ಏನ್ ಮಾಡ್ತಿದ್ರು ಅದಕ್ಕಿಂತ ಉತ್ತಮವಾದಂತಹ ಒಂದು ರೀತಿಲಿ ಊಟನ ನಾವು ಅವ್ರಿಗೆ ಕೊಟ್ಟಿದೀವಿ. ಅದೇ ರೀತಿ ಮಕ್ಕಳ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಏನು ನಮ್ಗೆ ಲಾಸ್ಟ್ 2 ದಿನ ನಮ್ಗೆ ಒಂದು ಸಾಂಸ್ಕೃತಿಕ ವೇದಿಕೆಯನ್ನ ಕೂಡ ನಾವು ಮಕ್ಕಳಿಗೆ ಕಲ್ಪಿಸ್ಕೊಟ್ವಿ. ಆ ಒಂದು ಸಾಂಸ್ಕೃತಿಕ ವೇದಿಕೆ ಮುಖಾಂತರ ಮಕ್ಕಳುಗಳ ಒಂದು ಪ್ರತಿಭೆ ಹೊರಗಡೆ ಬಂದಿದೆ. ಆ ಒಂದು ಪ್ರತಿಭೆನ ಮುಂದುವರಿಸಿಕೊಂಡು ಮುಂದಿನ ಒಂದು ದಿನಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಶಿಬಿರಗಳಲ್ಲಿ ಅವರು ಭಾಗವಹಿಸಲಿಕ್ಕೆ ತುಂಬಾ ಅನುಕೂಲವಾದಂತಹ ಒಂದು ವೇದಿಕೆ ಇದಾಗಿದೆ. ಸೊ ಇದೊಂದೇ ಅಲ್ಲ, ನಮ್ಮ ಒಂದು NCC ಕ್ಯಾಂಪ್ ನಲ್ಲಿ ಡ್ರಿಲ್ ಆಗ್ಲಿ, ಒಬ್ಬ NCC ಕೆಡೆಟ್ಗೆ ಏನ್ ಬೇಕು, ಒಂದು ಸೇನಾ ಪಡೆಯಲ್ಲಿ ಏನೆಲ್ಲ ಒಂದು ತರಬೇತಿಯನ್ನ ಒಬ್ಬ ಸೈನಿಕ ಪಡ್ಕೊಂಡಿರ್ತಾನೋ ಆ ಎಲ್ಲಾ ಒಂದು ತರಬೇತಿಯನ್ನ ಬೇಸಿಕ್ ಲೆವೆಲ್ ಅಲ್ಲಿ ಇಲ್ಲಿ ಅವರಿಗೆ ನಾವು ನೀಡಿದ್ದೇವೆ. ಅದೇ ರೀತಿ ಮಕ್ಕಳುಗಳು ಕೂಡ ಅದನ್ನ ಪಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ಉತ್ತಮವಾದಂತಹ ಒಂದು ಫೀಡ್ಬ್ಯಾಕ್ ಕೂಡ ಮಕ್ಕಳು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕ್ಯಾಂಪು 15ನೇ ತಾರೀಕು ನಾಳೆ ಮುಕ್ತಾಯವಾಗ್ತಿದೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಒಂದು ಕ್ಯಾಂಪ್ ಶಿಬಿರ ತುಂಬಾ ಯಶಸ್ವಿಯಾಗಿ ನಡೆದು ಬಂದಿದೆ. ಓವರ್ ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್, ನನ್ನ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಕ್ಯಾಂಪ್ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ ಸರ್. ಯಾಕೆಂತಂದ್ರೆ ನಮ್ಮ 13 ಕರ್ನಾಟಕ ಬೆಟಾಲಿಯನ್ ಯಾವುದೇ ಒಂದು ಕ್ಯಾಂಪ್ ನೇ ಆಗ್ಲಿ, ಯಾವುದೇ ಒಂದು ಪ್ರೋಗ್ರಾಮ್ ನೇ ಆಗ್ಲಿ ಆರ್ಗನೈಸ್ ಮಾಡಿದ್ರೆ ಪ್ರೀ ಪ್ಲಾನ್ಡ್ ಮಾಡಿ ಸರ್ ನಾವೇನೇ ಆರ್ಗನೈಸ್ ಮಾಡಿದ್ರು. ಈಗ ನಾವು APJ ಅಬ್ದುಲ್ ಕಲಾಂ
ಈ ಒಂದು ಏನು ಸ್ಕೂಲ್ ಅಲ್ಲಿ ನಾವು ಕ್ಯಾಂಪ್ ನ ನಡೆಸ್ತಾ ಇದೀವಿ. ಸೊ ನಾವು ಡೈರೆಕ್ಟ್ ಆಗಿ ನಾವು 2ನೇ ತಾರೀಕು ಬಂದು ಇಲ್ಲಿ ಕ್ಯಾಂಪ್ ನ ಆರ್ಗನೈಸ್ ಮಾಡಿಲ್ಲ ಸರ್. ಅದಕ್ಕಿಂತ ಮುಂಚೆ ನಮ್ಮ ಸಿಒ ಸರ್ ಮತ್ತೆ ಎಒ ಸರ್ ಮತ್ತೆ ನಮ್ಮ ಎಲ್ಲಾ PIಗಳು 3 ತಿಂಗಳು ಮುಂಚಿತವಾಗಿ ಬಂದು ಎಲ್ಲಾ ಒಂದು ವೀಕ್ಷಣೆನ ಮಾಡಿ ಕ್ಯಾಂಪ್ ನಾವು ನಡೆಸಬಹುದಾಯ್ತು, ಸೂಕ್ತವಾಗಿದೆಯಾ, ಭದ್ರತೆಯಿಂದ ಇದೆಯಾ, ಮತ್ತೆ ಮಕ್ಕಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದೇನೆ ಇರುತ್ತಾ ಎಲ್ಲನೂ ಕೂಡ ಮೊದಲೇ ನೋಡಿ ನಂತರ ಕ್ಯಾಂಪ್ ನ ನಾವು ಇಲ್ಲಿ ಫಿಕ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಯಾಂಪ್ ಬಂದಿದೆ ಸರ್. ನನ್ನ ಒಂದು ಅನುಭವ ಹೇಳ್ಬೇಕು ಅಂತಂದ್ರೆ ಕ್ಯಾಂಪ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿಲ್ಲ. ಏಕೆ ಅಂತಂದ್ರೆ ನಾವು ಅಷ್ಟು ಪ್ಲಾನ್ ಆಗಿ ಕ್ಯಾಂಪ್ ಮಾಡಿದೀವಿ. ಸರ್ ಓವರ್ ಆಲ್ ಹಳ್ಳಿ ಇರೋದ್ರಿಂದ ಸರ್ ಇಲ್ಲಿ ಚಿರತೆಗಳು ಜಾಸ್ತಿ ಇದೆ ಅಂತ ಕೇಳ್ತಿದ್ದೀವಿ. ಸರ್ ಅದು ಹಾಗಾಗಿ ಅಹಿತಕರ ಘಟನೆಗಳಿಗೆ ಏನೂ ಆಗಿಲ್ಲ ಅಂತ ಹೇಳಿ. ಎಸ್ ಸರ್, ಅದು ಮೊದಲನೇ ದಿನ ಈ ಒಂದು ಸ್ಕೂಲ್ ನ ಪ್ರಿನ್ಸಿಪಲ್ ಏನಿದ್ದಾರೆ ಅವರು ಇನಾಗ್ರಲ್ ಅಡ್ರೆಸ್ ಗೆ ಬಂದಾಗ, ಇನಾಗ್ರೇಷನ್ ಫಂಕ್ಷನ್ ಗೆ ಬಂದಾಗ ಹೇಳಿದ್ರು. ಸೊ ಆದ್ರೆ ಆ ತರದ್ ಯಾವುದೇ ಘಟನೆ ನಡೆದಿಲ್ಲ ಸರ್. ಯಾಕೆಂದ್ರೆ ಮಕ್ಕಳುಗಳನ್ನ ಸೇಫ್ಟಿ ಮಾಡ್ಲಿಕ್ಕೆ PI ಸ್ಟಾಫ್ ಇದಾರೆ, ANOs ಗಳಿದ್ದಾರೆ, ಲೇಡಿ ANOs ಗಳಿದ್ದಾರೆ, GCA ಇದಾರೆ. ಸೊ ಹೆಚ್ಚಿನದಾಗಿ ಮಕ್ಕಳುಗಳನ್ನ ಸೇಫ್ಟಿ ಮಾಡ್ಲಿಕ್ಕೆ ನಮ್ಮ ಕ್ಯಾಂಪ್ ಕಮಾಂಡೆಂಟ್ ಸರ್ ಮತ್ತೆ ಡೆಪ್ಟಿ ಕಮಾಂಡೆಂಟ್, ಕ್ಯಾಂಪ್ ಕಮಾಂಡೆಂಟ್ ಸರ್ ತುಂಬಾ ರೀತಿಯಾದಂತ ಒಂದು ಏನು ಮೂಲಭೂತ ಸೌಕರ್ಯ ಏನ್ ಬೇಕು ಅದೆಲ್ಲನೂ ಕೂಡ ನಾವು ಪ್ರಿಪೇರ್ ಮಾಡ್ಕೊಂಡೆ ಮಾಡಿದೀವಿ ಸರ್. ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಸಣ್ಣ ಅಹಿತಕರ ಘಟನೆಯನ್ನು ಕೂಡ ನಡೆದಿಲ್ಲ. ತುಂಬಾ ಅಚ್ಚುಕಟ್ಟಾಗಿ ಕ್ಯಾಂಪ್ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ ಸರ್. ಸರ್ ಇದು ಬಸ್ ಫೆಸಿಲಿಟೀಸ್ ಗಳ ಹೇಳೋದಾದ್ರೆ ಯಾವ ತರ ಸರ್ ಇದು ಅದೊಂದು ಸ್ವಲ್ಪ ನಮ್ಗೆ ಇನ್ಕನ್ವೀನಿಯಂಟ್ ಆಗುತ್ತೆ ಸರ್. ಏನಕ್ಕೆ ಅಂತಂದ್ರೆ ಈಗ ಹೊರಗಡೆ ಔಟ್ ಆಫ್ ಸ್ಟೇಷನ್ ಇಂದ ಮಕ್ಕಳುಗಳು ಬರ್ತಾರೆ. ಈಗ ಮಂಡ್ಯದಿಂದ ಬರ್ತಾರೆ, ಮದ್ದೂರಿಂದ ಬರ್ತಾರೆ, ಈ ಕಡೆ ಚಾಮರಾಜನಗರದಿಂದ ಬರ್ತಾರೆ, ಈ ಕಡೆ ಹಾಸನಿಂದ ಬರ್ತಾರೆ. ಸೊ ಅದೇ ರೀತಿ ಈ ಕಡೆ KR ನಗರದಿಂದ ಬರ್ತಾರೆ. ಸೊ ಮೈಸೂರುವರೆಗೆ ಬಸ್ ಅವೈಲಬಿಲಿಟಿ ಇದೆ. ಸೊ ಅಲ್ಲಿಂದ ನಾವು ಇಲ್ಲಿ ದೊಡ್ಡ ಕಾನಿಗೆ ಬರಬೇಕು ಅಂತಂದ್ರೆ ಟೈಮಿಂಗ್ಸ್ ಬಸ್ ಇದೆ. ಸ್ವಲ್ಪ ಇದು ದೂರ ಆಯ್ತು ಅಂತ ಅನ್ಸುತ್ತೆ. ಬಟ್ ಆದ್ರೂ ದೂರ ಆದ್ರೂ ಕೂಡ ನಮ್ಗೆ ಒಳ್ಳೆ ಕ್ಯಾಂಪ್ ಲೊಕೇಶನ್ ಸಿಕ್ಕಿದೆ ಸರ್. ಒಂದು ಆರ್ಮಿ CATC ಕ್ಯಾಂಪ್ ನ ನಡೆಸಲಿಕ್ಕೆ ಏನೆಲ್ಲ ಒಂದು ಫೆಸಿಲಿಟಿ ಬೇಕೋ ಆ ಒಂದು ಫೆಸಿಲಿಟಿ ಈ ಒಂದು ಪ್ಲೇಸ್ ಅಲ್ಲಿ ಇದೆ. ಹಾಗಾಗಿ ದೂರ ಆದ್ರೂ ಪರವಾಗಿಲ್ಲ, ತುಂಬಾ ಒಳ್ಳೆ ಕ್ಯಾಂಪ್ ಲೊಕೇಶನ್ ನಮ್ಗೆ ಸಿಕ್ಕಿರ್ಬೋದು ನಮ್ಮ ಒಂದು ಪುಣ್ಯ ಸರ್. ಗೌರ್ಮೆಂಟ್ ಗೆ ಏನ್ ಹೇಳಕ್ ಬರ್ತೀರಾ ಸರ್? ಯಾಕೆಂದ್ರೆ ಬಸ್ ಫೆಸಿಲಿಟೀಸ್ ಇನ್ನೂ ಜಾಸ್ತಿ ಮಾಡಿ ಅಂತ ನಾವು ಹೇಳೋದಂತಾರೆ. ಸರ್ ಅದು ನಾನು ನಮ್ಮ ಕ್ಯಾಂಪ್ ನ ಮುಂದೆ ಇಟ್ಕೊಂಡು ನಾವು ಕ್ಯಾಂಪ್ ಒಂದು 10 ದಿನ ಮಾತ್ರ ನಡೆಸ್ತೀವಿ ಸರ್. ಸೊ 10 ದಿನದ ಒಂದು ವಿಚಾರನ ಇಟ್ಕೊಂಡು ನಾವು ಎಕ್ಸ್ಟ್ರಾ ಬಸ್ಸಸ್ ಗಳನ್ನ ನಾವಿಲ್ಲಿ ಹಾಕಿ ಅಂತ ನಾವು ಹೇಳ್ಬೋದು. ಆದ್ರೆ 10 ದಿನದ ನಂತರ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಏನ್ ಕಾರ್ಪೊರೇಷನ್ ಇದೆ ಅವ್ರಿಗೆ ಇಲ್ಲಿಯ ಹಳ್ಳಿ ಜನಗಳಿಗೆ ಎಷ್ಟು ಬೇಕೋ ಅಷ್ಟು ಬಸ್ಗಳನ್ನ ಅಲ್ಲಿ ಹಾಕೊಟ್ಟಿರ್ತಾರೆ. ನಾವು ಇವಾಗ ಬಂದು 10 ದಿನ ವಾಪಸ್ ಹೋಗ್ತೀವಿ. ಹಾಗಾಗಿ ನಮ್ಗೆ ಆ 10 ದಿನಗಳಿಗೆ ಸಪರೇಟ್ ಆದಂತಹ